ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಆರಾಧ್ಯ ದೈವವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಕೃಪಾಶೀರ್ವಾದ ನಮಗೂ ನಿಮಗೆಲ್ಲರಿಗೂ ದೊರೆಯಲಿ ಎಂದು ಆಶಿಸುತ್ತಾ ಇನ್ನು ವಿದ್ಯಾಗುರುಗಳನ್ನು ಜನ್ಮದಾತರನ್ನು ಸ್ಮರಿಸಿಕೊಂಡು ಯಾವತ್ತೂ ನಾಡಿನ ಸಮಸ್ತ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ನೆಚ್ಚಿನ ರೈತಾಪಿ ವರ್ಗದ ಜೊತೆಗೆ ದೇಶ ಕಾಯುವ ಸಮಸ್ತ ಸೈನಿಕ ಕುಟುಂಬ ವರ್ಗದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳು. ಇದೇ ಮಾರ್ಚ್ 3 ಮಂಗಳವಾರದಂದು ಹೋಳಿ ಹಬ್ಬ ಇದೆ. ತಮ್ಮೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಜೊತೆಗೆ ಅಂದಿನ ದಿನವೇ ಚಂದ್ರಗ್ರಹಣವಿರುವುದರಿಂದ 3:15 ಮಧ್ಯಾಹ್ನ ಪ್ರಾರಂಭವಾಗಿ ಸಂಜೆ 6:45 ಮುಕ್ತಾಯವಾಗುವುದರಿಂದ ಶ್ರೋತೃ ಮಹಾಶಯರು, ವಿದ್ಯಾರ್ಥಿಗಳು ಏನಾದರೂ ಸಾಧನೆ ಮಾಡಿಕೊಳ್ಳಬೇಕೆನ್ನುವ ಸಮಸ್ತ ಹಿರಿಯರು ಅಂದು ಜಪ ತಪಗಳನ್ನು ಮಾಡಿಕೊಂಡು ನಿಮಗೆ ಇಷ್ಟವಾದ ದೈವವನ್ನು ಪ್ರಾರ್ಥಿಸಿದರೆ ಅಂದು ಸಿದ್ಧಿಯಾಗುವುದು ಶಾಶ್ವತವಾಗಿರುತ್ತದೆ. ಇನ್ನು ಗ್ರಹಗಳ ಕಡೆ ನೋಡಿದರೆ 1/3/2026 ಶುಕ್ರವಾರ ವಿಶೇಷವಾಗಿ ಮೀನರಾಶಿಗೆ ಶುಕ್ರನ ಪ್ರವೇಶವಾಗ್ತಾ ಇದೆ. ನೋಡೋಣ ದ್ವಾದಶ ರಾಶಿಗಳಲ್ಲಿ ಯಾವ್ಯಾವ ಫಲಗಳನ್ನು ಕೊಡ್ತಾ ಇದ್ದಾನೆ ಎಂದು. ಬನ್ನಿ, ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಮತ್ತು ಸುಸ್ವಾಗತ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಗವಂತ ಆಯುರಾರೋಗ್ಯ ಅಷ್ಟೈಶ್ವರ್ಯ ಭೋಗಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಆಶಿಸುತ್ತಾ, ಅದರ ಜೊತೆಗೆ ಯಾವತ್ತೂ ಸಹ ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವ ಸಮಸ್ತ ಗುರು ಹಿರಿಯರಿಗೆ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನು ತಿಳಿಸುತ್ತಾ, ಇಲ್ಲಿ ನಾವು ನೆರವೇರಿಸುತ್ತಿರುವ ದ್ವಾದಶ ರಾಶಿಗಳ ಲಗ್ನ ಮತ್ತು ರಾಶಿಗಳ ಫಲಾಫಲಗಳತ್ತ ನೋಡುವುದಾದರೆ, ವಿಶೇಷವಾಗಿ ತಾವೆಲ್ಲರೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಎಂದು ತಮ್ಮಲ್ಲಿ ವಿಶೇಷವಾಗಿ ತಿಳಿಸುತ್ತಾ, ಬನ್ನಿ ಮೊದಲಿಗೆ ಮೇಷ ರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸೋಣ ಪ್ರೇಕ್ಷಕರೇ. ಮೊದಲಿಗೆ ತಾವು ಈ ವಾರ ಭವಿಷ್ಯದ ಮೇಷರಾಶಿಯನ್ನು ನೋಡುವುದಾದರೆ, ಈ ವಾರ ನವವಿವಾಹಿತರು ಪರಿಗಣಿಸಬಹುದಾದ ವಿಷಯವೇನೆಂದರೆ, ಎಲ್ಲ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳುವ ಒಂದು ವಿಶೇಷ ಸನ್ಮಾನ ಈ ವಾರ ತಮಗೆ ದೊರೆಯುವುದಿದೆ. ನೀವು ಕೆಲಸದ ಸ್ಥಳದಲ್ಲಿ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವ ಒಂದು ಆಪ್ಯಾಯಮಾನವಾದ ಒಂದು ವಿಶೇಷ ಸ್ನೇಹಿತರು ನಿಮಗೆ ದೊರೆಯುವವರಿದ್ದಾರೆ. ಒಳ್ಳೆಯ ಗುಣಮಟ್ಟದ ಸಮಯವನ್ನು ಅವರ ಜೊತೆ ಕಳೆಯುತ್ತೀರಿ. ಜೊತೆಗೆ ವ್ಯವಹಾರ ಅಥವಾ ಉದ್ಯೋಗ ಮಾಡುತ್ತಿದ್ದರೆ ವ್ಯವಹಾರವನ್ನಾಗಲಿ ಉದ್ಯೋಗವನ್ನಾಗಲಿ ಬದಲಾಯಿಸಲು ಈ ವಾರ ಸ್ವಲ್ಪ ಅನುಕೂಲಕರವಾಗಿರುತ್ತದೆ. ಅದು ಪ್ರಯೋಜನಕಾರಿಯಾಗಿಯೂ ಸಹ ನಿಮ್ಮ ಜೀವನಕ್ಕೆ ಮುಂದುವರಿಯಲಿದೆ ಎಂದು ನೀವೇ ಸಾಬೀತುಪಡಿಸಿಕೊಳ್ಳುವ ಒಂದು ವ್ಯವಸ್ಥೆ ಈ ವಾರ ದೊರೆಯಲಿದೆ. ಈ ವಾರ ನೀವೇನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೆ ತುಂಬ ಅನುಕೂಲಕರವಾಗಿರುತ್ತದೆ. ನಿಮ್ಮ ಜೀವನ ಸಂಪೂರ್ಣ ಸುಧಾರಿತ ತತ್ವಜ್ಞಾನ ಮತ್ತು ತಂತ್ರಜ್ಞಾನಗಳ ಜೊತೆ ಯಂತ್ರೋಪಕರಣಗಳನ್ನು ಅಭಿವೃದ್ಧಿಪಡಿಸುವ ಒಂದು ಫ್ಯಾಕ್ಟರಿಗಳೇ ಆಗಲಿ, ಚಿಕ್ಕ ಪುಟ್ಟ ಫ್ಯಾಕ್ಟರಿಗಳಾಗಲಿ ಅಥವಾ ಅಲ್ಲಿ ಕೆಲಸ ಮಾಡುವವರಿಗಾಗಲಿ ವಿಶೇಷವಾಗಿ ಈ ವಾರ ಅನುಕೂಲವಾಗುವ ಒಂದು ವಾರ ನಿಮ್ಮದಾಗಲಿದೆ. ನಿಮ್ಮ ವಿರೋಧಿಗಳು ಈ ವಾರ ಸಂಪೂರ್ಣವಾಗಿ ನಿಮ್ಮ ಮೇಲೆ ಮೇಲುಗೈ ಸಾಧಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವವರಿದ್ದಾರೆ. ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಅದರ ಜೊತೆಗೆ ಗುರುವಾರದಿಂದ ಶನಿವಾರದವರೆಗಿನ ಸಮಯವು ತುಂಬ ಅನುಕೂಲಕರವಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆನ್ನೋ ವಿಚಾರ ಇದ್ದರೆ ನಿಮ್ಮ ತಂದೆ ತಾಯಿಗಳಿಗೆ ಹಣೆ ಹಚ್ಚಿ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ನಿಮ್ಮ ವಿಚಾರವನ್ನು ಅವರ ಮುಂದೆ ತಿಳಿಸಿ ತದನಂತರ ನೀವು ಆ ಕಾರ್ಯವನ್ನು ನೆರವೇರಿಸುವುದರಿಂದ ಶಾಶ್ವತವಾದ ಸುಖ ಸಿಗುವುದು ತಪ್ಪಿಲ್ಲ. ಅದರ ಜೊತೆಗೆ ತಾವುಗಳು ಭಾನುವಾರ ಮತ್ತು ಸೋಮವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಇನ್ನು ಹತ್ತಿರದಲ್ಲಿರುವ ಶಿವಾಲಯದಲ್ಲಿ ನಿಮಗೆ ಅನುಕೂಲವಾದಷ್ಟು ವೀಳ್ಯದೆಲೆಯ ಅಥವಾ ಹಣ್ಣುಗಳ ಅದರ ಜೊತೆಗೆ ಬಿಲ್ಲೋಪತ್ರೆಯನ್ನು ಸಮರ್ಪಿಸಿದರೆ ತುಂಬ ಅನುಕೂಲಕರವಾದ ಒಂದು ವಾರ ನಿಮ್ಮದೆಂದೇ ಹೇಳಬಹುದು. ಇದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ನೋಡುವುದಾದರೆ, ಈ ಇಡೀ ವಾರ ನಿಮಗೆ ತುಂಬ ಅತ್ಯಂತ ಶುಭಕರವಾಗಿದೆ. ವಾರದ ಉತ್ತರಾರ್ಧವು ಅನುಕೂಲಕರವಾದ ಒಂದು ವಿಶೇಷತೆಯನ್ನು ತಂದುಕೊಡಲಿದೆ ಮತ್ತು ಶುಭವನ್ನು ತಂದುಕೊಡಲಿದೆ. ಇನ್ನು ಸರ್ಕಾರಿ ಉದ್ಯೋಗಗಳಲ್ಲಿ ನಿಮ್ಮ ಗೌರವ ವಿಶೇಷವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ವಾರ ನಿಮಗೆ ಸಂತೋಷ ಮತ್ತು ಉತ್ಸಾಹಕರವಾದ ಒಂದು ಜೀವನ ನಿಮ್ಮದೆಂದೇ ಹೇಳಬಹುದು. ಎಲ್ಲ ಅವಕಾಶಗಳು ದೊರೆತು ತಾವು ಆನಂದದಿಂದ ಜೀವಿಸಲು ಅನುಕೂಲಕರವಾಗಿದೆ. ಇನ್ನು ಒಳ್ಳೆಯ ವ್ಯಕ್ತಿಗಳಿಗೆ ಸೃಜನಶೀಲ ಕೆಲಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಹೊಂದುವ
ವಿದ್ಯಾರ್ಥಿಗಳಿಗೆ ಈ ವಾರ ಸಂಪೂರ್ಣ ಅನುಕೂಲಕರವಾಗಿದೆ. ಇನ್ನು ನಿಮ್ಮ ಧಾರ್ಮಿಕ ದೃಷ್ಟಿಕೋನಗಳಿಂದ ನೀವು ವಿಶೇಷವಾಗಿ ಪ್ರಭಾವಿತಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಜೊತೆಗೆ ಸನಾತನ ಧರ್ಮಕ್ಕೆ ವಿಶೇಷವಾಗಿ ಮನ್ನಣೆ ಕೊಡುವ ಒಂದು ಮನಸ್ಸು ನಿಮಗೆ ಒದಗಿ ಬರಲಿದೆ. ನೀವು ಹೊಸ ಮನೆಗಳನ್ನಾಗಲಿ ಅಥವಾ ಸೈಟ್ಗಳನ್ನಾಗಲಿ ವಾಹನಗಳನ್ನಾಗಲಿ ಖರೀದಿಸುವಲಿಕ್ಕೆ ಈ ವಾರ ತುಂಬ ಅನುಕೂಲಕರವಾಗಿದೆ. ಅದನ್ನು ವಿಶೇಷವಾಗಿ ಪರಿಗಣಿಸಿ ತೆಗೆದುಕೊಳ್ಳುತ್ತೀರಿಯೂ ಸಹ, ಆದರೆ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ. ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ವಿಶೇಷವಾಗಿ ಭಾಗವಹಿಸುವ ಒಂದು ವಾರ ನಿಮ್ಮದೆಂದು ಹೇಳಬಹುದು. ಈ ವಾರ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ಕೆ ಹಿರಿಯರ ಒಂದು ಮಾರ್ಗದರ್ಶನದೊಂದಿಗೆ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಒತ್ತಡದ ದಿನಗಳಿರುವುದರಿಂದ ಚೇತರಿಕೆಯ ಹೆಜ್ಜೆಗಳನ್ನಿಟ್ಟು ಯೋಗ ಪ್ರಾಣಾಯಾಮಗಳೊಂದಿಗೆ ತಾವು ಜೀವನವನ್ನು ಮುಂದುವರಿಸಿದರೆ ತುಂಬ ಅನುಕೂಲ. ಇನ್ನು ವಾರ ಪೂರ್ತಿ ಪರಿಹಾರಗಳನ್ನು ನೋಡುವುದಾದರೆ, ನೀವು ನಿಮಗೆ ಇಷ್ಟವಾದ ದೇವರಿಗೆ ಎಲ್ಲ ರೀತಿಯ ಹೂಗಳನ್ನು ದೇವರ ಪಾದಕ್ಕೆ ಅರ್ಪಿಸಿದರೆ ತುಂಬ ಅನುಕೂಲಕರವಾದ ಒಂದು ವಾರವೆಂದು ಹೇಳಬಹುದು. ಸಾಧ್ಯವಾದಷ್ಟು ವಿಷ್ಣುವಿನ ದೇವಾಲಯಕ್ಕಾಗಲಿ ಅಥವಾ ಶಿವನ ದೇವಾಲಯಕ್ಕಾಗಲಿ ಎಲ್ಲ ತರಹದ ಹೂಗಳನ್ನು ಅವರ ಪಾದಕ್ಕೆ ಅರ್ಪಿಸಿ ನಮಸ್ಕರಿಸಿ ಬಂದರೆ ನಿಮ್ಮ ಎಲ್ಲ ಕೆಲಸಗಳು ನೆರವೇರುವುದರಲ್ಲಿ ಎರಡು ಮಾತಿಲ್ಲ. ಪ್ರಯತ್ನಿಸಿ. ಇದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರ ತಪ್ಪದೆ ಪಠಣೆ ಮಾಡಿ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ನೋಡುವುದಾದರೆ, ವಿಶೇಷವಾಗಿ ಎಲ್ಲ ರೀತಿಯಿಂದ ಪಳಗಿರ್ತಕ್ಕಂಥ ಒಂದು ವಿಶೇಷವಾದ ಜ್ಞಾನವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಾಗಲಿ ಹಿರಿಯರಾಗಲಿ ನೀವು ಚಲನಚಿತ್ರಗಳು ಅಥವಾ ವೆಬ್ ಸರಣಿಗಳನ್ನು ಈ ವಾರ ಆನಂದದಿಂದ ನೋಡುವವರಿದ್ದೀರಿ. ವಾರದ ಆರಂಭದಲ್ಲಿ ನಿಮಗೆ ಎಲ್ಲರೂ ಸಹ ನಿಮ್ಮನ್ನು ತುಂಬ ಹೊಗಳುವವರು ನಿಮಗೆ ದೊರೆಯುತ್ತಾರೆ. ಇನ್ನು ನಿಮ್ಮ ಸಂಗಾತಿ ಮೇಲಿನ ಪ್ರೀತಿ ಸಂಪೂರ್ಣವಾಗಿ ಗಾಢವಾಗಿ ಅಭಿವೃದ್ಧಿಯನ್ನುಗೊಳ್ಳಲಿದೆ. ನೀವು ಆಂತರಿಕ ಸಂತೋಷವನ್ನು ವಿಶೇಷವಾಗಿ ವಾರ ಪೂರ್ತಿ ಅನುಭವಿಸುವವರಿದ್ದೀರಿ. ನಿಮ್ಮ ಕೆಲಸದಲ್ಲಿ ವ್ಯವಹಾರದಲ್ಲಿ ಸಂಪೂರ್ಣ ಸ್ಥಿರತೆಯನ್ನು ತಾವು ಕಾಪಾಡಿಕೊಳ್ಳಬೇಕಾಗುತ್ತದೆ. ಇನ್ನು ನಿಮಗೆ ಮೇಲಾಧಿಕಾರಿಗಳು ದೊಡ್ಡ ಜವಾಬ್ದಾರಿಗಳನ್ನು ಕೊಟ್ಟು ಹೆಚ್ಚಿನ ಜವಾಬ್ದಾರಿಯುತ ಮನುಷ್ಯನನ್ನಾಗಿ ಮಾಡುವ ಒಂದು ಹೆಮ್ಮೆ ಅವರಲ್ಲಿರುತ್ತದೆ. ಅದಕ್ಕೆ ನೀವು ಸ್ಪಂದಿಸಿದರೆ ತುಂಬ ಅನುಕೂಲಕರವಾದ ಜೀವನವನ್ನು ತಾವು ಅನುಸರಿಸುತ್ತೀರಿ. ಹೀಗೆ ಹಿರಿಯರ ಸಲಹೆ ತುಂಬ ನಿಮಗೆ ವಾರ ಪೂರ್ತಿ ಉಪಯುಕ್ತವಾಗಿರುತ್ತದೆ. ಇನ್ನು ವಾದ ವಿವಾದಗಳಲ್ಲಿ ಸ್ವಲ್ಪ ತೊಡಗದೇ ಇದ್ದರೆ ತುಂಬ ಉತ್ತಮ. ಒಂದು ವೇಳೆ ತೊಡಗಬೇಕಾದರೆ ತಾಳ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಅದರಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ನೀವು ವಿಶೇಷವಾಗಿ ಆನ್ಲೈನ್ ಸಂಪನ್ಮೂಲಗಳನ್ನೇನಾದರೂ ಆಧರಿಸಿ ವ್ಯವಹಾರ ಮಾಡುವವರಿಗೆ ಈ ವಾರ ಸಂಪೂರ್ಣ ಲಾಭದಾಯಕವಾಗಿದೆ, ಉತ್ತಮವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ಸ್ವಲ್ಪ ಮಾರ್ಗದರ್ಶನದೊಂದಿಗೆ ಮುಂದುವರೆದರೆ ತುಂಬ ಉತ್ತಮ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಸ್ವಲ್ಪ ಕೆಟ್ಟ ಹೆಸರು ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಎಲ್ಲ ಅಧಿಕಾರಿಗಳು ನಿಮ್ಮ ಒಂದು ಅನುಕೂಲತೆಯನ್ನು ನೋಡಿ ಮೇಲಾಧಿಕಾರಿಗಳೊಂದು ಮಾರ್ಗದರ್ಶನದೊಂದಿಗೆ ಹೋದರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ವಿಚಾರವನ್ನು ನೋಡುವುದಾದರೆ, ಮಂಗಳವಾರ ಮತ್ತು ಬುಧವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮವಾಗಿರುತ್ತದೆ. ಅದರೊಂದಿಗೆ ನೀವು ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ನಗುನಗುತ್ತಾ ನಿಮ್ಮ ಜೀವನದ ಹೆಜ್ಜೆಯಲ್ಲಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ ಪ್ರೇಕ್ಷಕ ಮಹಾಶಯರೇ. ಇದರೊಂದಿಗೆ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಪ್ರತಿನಿತ್ಯ ಶಿವಸಹಸ್ರನಾಮ ಸ್ತೋತ್ರವನ್ನಾಗಲಿ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನಾಗಲಿ ಪಠಿಸಿದರೆ ತುಂಬ ಉತ್ತಮ. ಇದೂ ಆಗದಿದ್ದರೆ ನರಸಿಂಹ ಕವಚವನ್ನಾದರೂ ಪಠನೆ ಮಾಡಿ ತುಂಬ ಅನುಕೂಲಕರವಾದ ಒಂದು ವಾರ ನಿಮ್ಮದೆಂದು ಹೇಳಬಹುದು. ಇದರ ಜೊತೆಗೆ ವಾರ ಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ವಾರದ ಆರಂಭವು ತುಂಬ ಚೆನ್ನಾಗಿರುತ್ತದೆ. ನಿಮಗೆ ಸಮಸ್ತ ಕಷ್ಟ ಕೆಲಸಗಳು ಸಂಪೂರ್ಣ ದೂರವಾಗುವ ಸಾಧ್ಯತೆ ಇದೆ. ಆದರೆ ವಿಶೇಷವಾಗಿ ನಿಮ್ಮ ಮೇಲಿನ ಇರುವ ಅಧಿಕಾರಿಗಳು ನಿಮಗೆ ವಿಶೇಷವಾದ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಳ್ಳೆಯ ಜವಾಬ್ದಾರಿಗಳನ್ನು ಕೊಟ್ಟು ನಿಮ್ಮನ್ನು ಸಂತೋಷಪಡಿಸುವವರಿದ್ದಾರೆ. ಇನ್ನು ಚಿಲ್ಲರೆ ವ್ಯಾಪಾರಸ್ಥರು, ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಈ ವಾರ ತುಂಬ ಒಳ್ಳೆಯ ಸಮಯವಿದೆ. ಜೊತೆಗೆ ಲಾಭವನ್ನು ಗಳಿಸುವವರಿದ್ದಾರೆ. ಆದರೂ ಆಕ್ಸಿಡೆಂಟ್ಸ್ನಿಂದ ಸ್ವಲ್ಪ ದೂರ ಇದ್ದರೆ ತುಂಬ ಉತ್ತಮ. ಎಚ್ಚರಿಕೆಯಿಂದ ಕುಂತು ಆ ಕಡೆ ಈ ಕಡೆ ನೋಡಿ ವ್ಯವಹಾರವನ್ನು ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುತ್ತೀರಿ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿರುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಸಹೋದ್ಯೋಗಿಗಳಲ್ಲಿ ನಂಬಿಕೆಯನ್ನು ತಾವು ಕಾಪಾಡಿಕೊಂಡರೆ ತುಂಬ ಉತ್ತಮ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ, ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ತಿಳುವಳಿಕೆ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಆ ನಂಬಿಕೆ ಹೆಚ್ಚಾಗುವ ಸಾಧ್ಯತೆಯೂ ಸಹ ಈ ವಾರ ಪೂರ್ತಿ ತಮಗೆ ದೊರೆಯಲಿದೆ. ಇನ್ನು ನಿಮ್ಮ ಅರ್ಹ ಮಕ್ಕಳ ಮದುವೆಯ ವಿಚಾರಕ್ಕೆ ಬಂದರೆ, ತಾವು ವಿಶೇಷವಾಗಿ ಸಕ್ರಿಯರಾಗಿ ಪಾಲ್ಗೊಂಡು ಆ ಒಂದು ಕಾರ್ಯವನ್ನು ಮುಂದುವರಿಸಿದರೆ ತುಂಬ ಉತ್ತಮವಾಗಿರುತ್ತದೆ. ಹೊಸ ಆಸ್ತಿಯಲ್ಲಿ ಏನಾದರೂ ಹೂಡಿಕೆ ಮಾಡುವುದಿದ್ದರೆ, ಮನೆ ಖರೀದಿ ಅಥವಾ ಆಸ್ತಿ ಖರೀದಿ, ಸೈಟ್ ಖರೀದಿ ಈ ಥರ ಏನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟು ಮಾರ್ಗದರ್ಶಕರೊಂದಿಗೆ ಮುಂದುವರೆದರೆ ತುಂಬ ಉತ್ತಮ. ಈಗ ಹೇಗೆಂದರೆ, ಒಂದು ಸೈಟ್ಗಳನ್ನು 4-6 ಜನಕ್ಕೆ ಮಾರಿ ಲಾಭ ಗಳಿಸುವ ಒಂದು ಮೋಸಗಾರರು ಸದಾ ಇರುವುದರಿಂದ
ಮೋಸ ಹೋಗುವವರು ಸಹ ನಿಮ್ಮಂಥವರು ಇರುವುದರಿಂದ ಎಚ್ಚರಿಕೆ ಹೆಜ್ಜೆಗಳನ್ನಿಡುವುದು ತುಂಬ ಉತ್ತಮ. ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗುರುವಾರ ಮತ್ತು ಶುಕ್ರವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಏನಾದರೂ ಖರೀದಿಗೆ ತುಂಬ ಅನುಕೂಲಕರವಾಗಿದೆ. ಒಳ್ಳೆಯ ನಿರ್ಧಾರಕ್ಕೂ ಸಹ ಅನುಕೂಲಕರವಾಗಿದೆ. ಮಾಡಿ ಶುಭವಾಗಲಿ. ಇನ್ನು ಸೋಮವಾರ ಮತ್ತು ಮಂಗಳವಾರ ನೀವು ಸ್ವಲ್ಪ ಜಾಗರೂಕರಾಗಿದ್ದರೆ ತುಂಬ ಉತ್ತಮ ವೀಕ್ಷಕರೇ. ಅದರೊಂದಿಗೆ ನಿಮ್ಮ ಜೀವನ ಸಾರ್ಥಕಗೊಳಿಸುವಲ್ಲಿ ತಾವು ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮಗೆ ಅನುಕೂಲವಾದ ಶ್ರೀಗಂಧದ ಪುಡಿಯಿಂದ ಶಿವಲಿಂಗನಿಗೆ ಅಭಿಷೇಕವನ್ನು ಮಾಡಿಸಿದರೆ ತುಂಬ ಅನುಕೂಲಕರವಾದ ಒಂದು ವಾರವನ್ನು ಪರಿಹಾರವೆಂದೇ ಹೇಳಬಹುದು. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪಡವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ. ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಕಳೆದ ವಾರದ ಪ್ರತಿಕೂಲ ಪರಿಸ್ಥಿತಿಗಳ ಮೇಲೆ ನಿಮಗೆ ಸಂಪೂರ್ಣವಾಗಿ ನಿಯಂತ್ರಣವನ್ನು ಸಾಧಿಸಿಕೊಂಡು ಒಂದು ವ್ಯವಸ್ಥೆ ನಿಮ್ಮದಾಗಿರಲಿದೆ. ನೀವು ನಿಮ್ಮ ಸ್ನೇಹಿತರಿಂದ ಉತ್ತಮವಾದ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಈ ವಾರ ಸಂತೋಷದಿಂದ ಕಾಣುವ ವ್ಯವಸ್ಥೆ ಇದೆ. ಇದರೊಂದಿಗೆ ನಿಮ್ಮ ಸಾಮಾಜಿಕ ಸ್ಥಾನಮಾನಗಳು ವಿಶೇಷವಾಗಿ ಹೆಚ್ಚಾಗುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಅನೇಕ ಪ್ರಮುಖ ಕೆಲಸಗಳನ್ನು ಕನಿಷ್ಠ ಪ್ರಯತ್ನದಿಂದ ಸಂಪೂರ್ಣವಾಗಿ ವಿಶೇಷವಾಗಿ ಸಾಧಿಸುವ ಒಂದು ಗುಣ ಮತ್ತು ಅಚಲವಾದ ಒಂದು ಮನಸ್ಸು ನಿಮಗೆ ದೊರೆಯಲಿದೆ. ಇನ್ನು ವ್ಯಕ್ತಿತ್ವದ ವಿಚಾರಕ್ಕೆ ಬಂದರೆ ನಿರುದ್ಯೋಗಿಗಳು ವಾರದ ಆರಂಭದಲ್ಲಿ ಹೊಸ ಉದ್ಯೋಗಗಳನ್ನು ಹುಡುಕಲು ಈ ವಾರ ಸಂಪೂರ್ಣ ಅನುಕೂಲ ಮಾಡಿಕೊಡಲಿದೆ. ಆದರೂ ಸಹ ವಿಶೇಷವಾಗಿ ವ್ಯವಹಾರಕ್ಕೆ ಹೋಗುವವರು ಆನಂದದಿಂದ ಹೋದರೆ ತುಂಬ ಉತ್ತಮ. ಈ ವಾರ ನೀವು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ತುಂಬ ಅನುಕೂಲಕರವಾಗಿದೆ. ಇನ್ನು ವಿದೇಶ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ತುಂಬ ಈ ವಾರ ಅನುಕೂಲಕರವಾಗಿರುತ್ತದೆ. ಇನ್ನು ಮಂಗಳವಾರ ಮತ್ತು ಬುಧವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಿದ್ದರೆ ತಂದೆ ತಾಯಿಯ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಮುಂದುವರೆದರೆ ತುಂಬ ಉತ್ತಮ. ಅವರು ಸಿಗದೇ ಇದ್ದಾಗ ನಿಮ್ಮ ಮನೆದೇವರನ್ನಾಗಲಿ ನಿಮ್ಮ ವಿದ್ಯಾಗುರುಗಳನ್ನಾಗಲಿ ಪ್ರಾರ್ಥಿಸಿ ಮುಂದುವರೆದರೆ ಒಳ್ಳೆಯ ಕೆಲಸ ನಿಮಗೆ ಅನುಗ್ರಹವಾಗಲಿದೆ. ಇದರೊಂದಿಗೆ ತಾವು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಮಕ್ಕಳನ್ನು ರಕ್ಷಿಸಿಕೊಳ್ಳುವುದರಿಂದ ಜೀವನ ಅಭಿವೃದ್ಧಿಗೊಳ್ಳಲಿದೆ. ಇದರೊಂದಿಗೆ ತಾವು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅಂಜೂರ ಹಣ್ಣಿನಿಂದ ರೆಡಿ ಮಾಡಿದ ಮಾಲೆಯನ್ನು ಶಿವಲಿಂಗನಿಗೆ ಅಭಿಷೇಕದೊಂದಿಗೆ ಅರ್ಪಿತ ಮಾಡಿದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ವಿಚಾರವನ್ನು ನೋಡುವುದಾದರೆ ನಿಮ್ಮ ಬಗ್ಗೆ ನೀವು ವಿಶೇಷವಾಗಿ ಒಳ್ಳೆಯ ಯೋಜನೆಗಳನ್ನು ರೂಪಿಸಿಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಒಳ್ಳೆಯ ಮಹತ್ವಾಕಾಂಕ್ಷೆಗಳೊಂದಿಗೆ ವಾರವನ್ನು ಪ್ರಾರಂಭ ಮಾಡುತ್ತೀರಿ. ನೀವು ಸಾತ್ವಿಕ ಆಲೋಚನೆಗಳಿಂದ ಮುಂದುವರಿಯಬೇಕಾಗುತ್ತದೆ. ಆದರೆ ಷೇರು ಮಾರುಕಟ್ಟೆಯಲ್ಲಿ ವಿಶೇಷವಾದ ದ್ವಿಗುಣ ಲಾಭವನ್ನು ತಾವು ಅನುಕೂಲ ಮಾಡಿಕೊಳ್ಳುವವರಿದ್ದೀರಿ. ಇನ್ನು ನಿಮ್ಮ ಮಕ್ಕಳ ನಡವಳಿಕೆಯಿಂದ ವಾರಪೂರ್ತಿ ಸಂತೋಷವಾಗಿರುತ್ತೀರಿ. ನಿಮ್ಮ ಉಳಿದ ಜನರೊಂದಿಗೆ ಎಲ್ಲರೊಂದಿಗೂ ಸಹ ಆನಂದದಿಂದಿರುವ ವಾರ ನಿಮ್ಮದಾಗದ ಒಂದು ವ್ಯವಸ್ಥೆ ಇದೆ. ಇನ್ನು ಮನೆಯಲ್ಲಿ ವಿವಾಹವಾಗದೇ ಉಳಿದಿರುವ ವಿದ್ಯಾರ್ಥಿನಿಯರಿಗೆ ಮದುವೆಯ ಕೂಡಿ ಬರುವ ಒಂದು ವ್ಯವಸ್ಥೆ ಈ ವಾರ ಅನುಕೂಲಕರವಾಗಲಿದೆ. ಆದರೆ ಒಳ್ಳೆಯ ಮದುವೆಯ ಏರ್ಪಾಡುಗಳನ್ನು ಸಹ ನೆರವೇರಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಇನ್ನು ಹಣದ ಕೊರತೆಯಿಂದ ಸ್ಥಗಿತಗೊಂಡಿದ್ದ ಇಲ್ಲಿಯವರೆಗೂ ಹಿಂದೆ ಬಿದ್ದಿರತಕ್ಕಂಥ ಎಲ್ಲ ಕೆಲಸಗಳು ಈ ವಾರ ಯಶಸ್ವಿಯಾಗಿ ತಾವು ಆ ಕೆಲಸಗಳನ್ನು ಮುಗಿಸಿಕೊಳ್ಳುತ್ತೀರಿ. ಈಗಾಗಲೇ ಅನಾರೋಗ್ಯದಿಂದ ಬಳಲುತ್ತಿರುವ ಮನೆ ಹಿರಿಯರು ಚೇತರಿಸಿಕೊಂಡು ಆರೋಗ್ಯದತ್ತ ಮುಖ ಮಾಡುವ ಒಂದು ವ್ಯವಸ್ಥೆ ಕುಟುಂಬದಲ್ಲಿ ಕಂಡುಬರಲಿದೆ. ಇನ್ನು ಶುಕ್ರವಾರ ಮತ್ತು ಗುರುವಾರ ಹೊಸ ಕೆಲಸಗಳೇನಾದರೂ ಪ್ರಾರಂಭ ಮಾಡುವವರಿದ್ದರೆ ಹಿರಿಯರ ಮಾರ್ಗದರ್ಶನದಲ್ಲಿ ಅಥವಾ ನಿಮ್ಮ ಆತ್ಮೀಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ತುಂಬ ಉತ್ತಮ. ಏಕೆಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂದು ಮಾಧ್ಯಮದಲ್ಲಿ ಎಲ್ಲರಲ್ಲಿಯೂ ಸಹ ಮೋಸ ಮಾಡುವವರಿರುವುದರಿಂದ ವಿಚಾರ ತಿಳಿಸುತ್ತಾ ನಮಗೆ ಅನುಕೂಲವಾಗುತ್ತದೆ. ಸಾಧ್ಯವಾದಷ್ಟು ಯಾವುದೇ ವಿಚಾರವನ್ನು 10 ಸರ್ತಿ ವಿಚಾರ ಮಾಡಿ ತದನಂತರ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡರೆ ತುಂಬ ಉತ್ತಮ. ಯಾಕಂದರೆ ಮೋಸ ಮಾಡುವವರು ನಮ್ಮನ್ನು ಸದಾ ಬಕಪಕ್ಷಿಯಂತೆ ಕಾಯುತ್ತಿರುವುದರಿಂದ ಅವರಿಂದ ದೂರವಾಗಬೇಕೆಂದರೆ ಒಳ್ಳೆಯ ಆಚಾರ ವಿಚಾರ ನಮ್ಮಲ್ಲಿದ್ದರೆ ಮಾತ್ರ ಸಾಧ್ಯ. ಅದರಿಂದ ಒಳ್ಳೆಯ ಆತ್ಮೀಯ ಗೆಳೆಯರು, ಒಳ್ಳೆಯ ಆತ್ಮೀಯ ಬಂಧು ಬಾಂಧವರ ಜೊತೆ ಆತ್ಮೀಯರವಾದ ಒಂದು ಒಳ್ಳೆಯ ಒಂದು ಆಲೋಚನೆ ನಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನವಾಗುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಈ ವಿಚಾರವನ್ನು ತಿಳಿಸಿದೆ, ಯಾರು ಅನ್ಯಥಾ ಭಾವಿಸಬೇಡಿ. ಅದರೊಂದಿಗೆ ಸೋಮವಾರ ಮತ್ತು ಶನಿವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ವಾರ ಪೂರ್ತಿ ಸ್ವಲ್ಪ ಹೆಜ್ಜೆ ಇಡುವಾಗ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಪ್ರತಿನಿತ್ಯ ಹೊರಗೆ ಮನೆಯಿಂದ ಆಫೀಸಿಗೆ ಹೋಗುವವರು, ವ್ಯವಹಾರಕ್ಕೆ ಹೋಗುವವರು ನಿಮ್ಮ ತಾಯಿಯನ್ನು ಸ್ಮರಿಸಿಕೊಳ್ಳಿ. ಅದರೊಂದಿಗೆ ನಿಮ್ಮ ಮನೆದೇವರನ್ನು ಸ್ಮರಿಸಿಕೊಂಡು ಮುಂದುವರೆದರೆ ತುಂಬ ಉತ್ತಮ. ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಹತ್ತಿರದಲ್ಲಿ ಹೀಗೇಗೋ ಹೋಳಿ ಹುಣ್ಣಿಮೆ ನಡೀತಾ ಇದೆ, ಕಾಮನ ದಹನವೂ ಸಹ ನಿಮ್ಮ ಊರಿನಲ್ಲಿ ಆಗುತ್ತಿದ್ದರೆ ಅದರಲ್ಲಿ ನಿಮಗೆ ತೆಂಗಿನಕಾಯಿ ಅಂದರೆ ಜುಬ್ರ ಇರತಕ್ಕಂಥ ತೆಂಗಿನಕಾಯಿಯನ್ನು ಹಿಂದೆ 3 ಸಾರಿ ಮುಂದೆ 6 ಸಾರಿ ನಿವಾಳಿಸಿಕೊಂಡು
ನಿಮ್ಮ ಜೀವನದುದ್ದಕ್ಕೂ ಬರುವ ಎಲ್ಲ ಕಷ್ಟಗಳನ್ನು ನಿವಾರಿಸುವ ಭಗವಂತ ಅಂತೇಳಿ ಆ ಕಾಮನಗೊಂದು ಅಗ್ನಿಯಲ್ಲಿ ಅಥವಾ ಬೆಂಕಿ ಸುಡುವ ಬೆಂಕಿಯಲ್ಲಿ ತೆಂಗಿನಕಾಯಿಯನ್ನು ಹಾಕಿ ಅದರೊಂದಿಗೆ ಸಪ್ತ ಧಾನ್ಯಗಳನ್ನು ಸಹ ಒಂದೊಂದು ಹಿಡಿಯಾಗಿ ಅದರಲ್ಲಿ ಹಾಕಿ ನಮಸ್ಕರಿಸಿ ಬರುವುದರಿಂದ ಉತ್ತಮವಾದ ಭವಿಷ್ಯ ವರ್ಷಪೂರ್ತಿ ತಾವು ಕಾಣುವವರಿದ್ದೀರಿ. ಇದರೊಂದಿಗೆ ತಾವು ವಾರಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಮಗೆ ಶುಭವನ್ನುಂಟು ಮಾಡಲಿದೆ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ವಿಚಾರವನ್ನು ನೋಡುವುದಾದರೆ ಈ ವಾರವು ಸಂಪೂರ್ಣ ಒಳ್ಳೆಯ ಸುದ್ದಿಗಳೊಂದಿಗೆ ಈ ವಾರ ಪ್ರಾರಂಭವಾಗಲಿದೆ. ನಿಮ್ಮ ಕುಟುಂಬದೊಂದಿಗೆ ತಾವೇನಾದರೂ ಪ್ರವಾಸಕ್ಕೆ ಒಂದು ಏರ್ಪಾಟು ಮಾಡಿಕೊಂಡಿದ್ದರೆ ತುಂಬ ಉತ್ತಮವಾದ ಸಂತೋಷದಿಂದ ತಾವು ಹೋಗಿ ಬರುವವರಿದ್ದೀರಿ. ಇನ್ನು IT-BTಯಲ್ಲಿ ಕೆಲಸ ಮಾಡುವ ಇಂಜಿನಿಯರ್ಸಿಗೆ ಸ್ವಲ್ಪ ಅನಾರೋಗ್ಯದಿಂದ ಕಾಡುವುದಿದೆ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆಗಳಿಂದ ತುಂಬ ಉತ್ತಮ. ಇನ್ನು IT-BT ಮಾಡುವವರಿಗೆ ವಿಶೇಷವಾದ ಲಾಭದಾಯಕ ದ್ವಿಗುಣ ಲಾಭವನ್ನು ಸಹ ಗಳಿಸುವವರಿದ್ದೀರಿ. ಇನ್ನು ಹೊರದೇಶಕ್ಕೆ ಆಮದು ಮತ್ತು ರಫ್ತು ಮಾಡಿಕೊಳ್ಳುವ ವ್ಯವಹಾರಗಳಿದ್ದವರು ತುಂಬ ಲಾಭವನ್ನು ಸಹ ಪಡೆದುಕೊಳ್ಳುತ್ತೀರಿ. ಒಳ್ಳೆಯ ಪ್ರಯೋಜನವೂ ಸಹ ಈ ವಾರ ನಿಮಗೆ ತಂದುಕೊಡಲಿದೆ. ಇನ್ನು ನಿಮ್ಮ ವೈವಾಹಿಕ ಜೀವನಕ್ಕೆ ನೀವು ಸಾಕಷ್ಟು ಸಮಯವನ್ನು ಮೀಸಲಿಡುವವರಿದ್ದೀರಿ. ಈ ವಾರ ತುಂಬ ಪ್ರಣಯ ಮತ್ತು ಮನಸ್ಥಿತಿಯಲ್ಲಿ ಇರುತ್ತೀರಿ. ವಿಶೇಷವಾಗಿ ಪ್ರೀತಿ, ವಾತ್ಸಲ್ಯ, ಪ್ರೇಮದೊಂದಿಗೆ ಕುಟುಂಬದೊಂದಿಗೆ ಬೆರೆಯುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಇನ್ನು ವಿಶೇಷವಾಗಿ ನೀವು ಮದುವೆಯನ್ನು ಪ್ರಸ್ತಾಪಿಸಲು ಯೋಚಿಸುತ್ತಿದ್ದರೆ ಈ ವಾರ ಸಂಪೂರ್ಣ ಅನುಕೂಲಕರವಾಗಿದೆ. ಗುರು ಹಿರಿಯರ ಮಾರ್ಗದರ್ಶನದಿಂದ ಸಾಧ್ಯವಾದಷ್ಟು ಉತ್ತಮವಾದ ಒಂದು ಕನ್ಯಾ ವರ ದೊರೆತು ನಿಮಗೆ ವಿವಾಹವಾಗಲಿ. ನೀವೆಲ್ಲರ ಜೀವನ ಸುಖಮಯವಾಗಿರಲಿ ಎಂದು ಆಶಿಸುತ್ತಾ ಬುಧವಾರ ಮತ್ತು ಶುಭವಾಗಿದೆ. ಇನ್ನು ರಾಜಕೀಯ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಪರ್ಕಗಳು ಸಂಪೂರ್ಣವಾಗಿ ಬಲಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಕುಟುಂಬಕ್ಕೆ ನೀವು ಸಾಕಷ್ಟು ಸಮಯವನ್ನು ಮೀಸಲಿಡುವವರಿದ್ದೀರಿ. ಭಾನುವಾರದಿಂದ ಬುಧವಾರದವರೆಗಿನ ಸಮಯ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಏನಾದರೂ ತೆಗೆದುಕೊಳ್ಳುತ್ತಿದ್ದರೆ ಒಳ್ಳೆಯ ಮಾರ್ಗದರ್ಶಕರೊಂದಿಗೆ ಅಥವಾ ನಿಮ್ಮ ತಂದೆ ತಾಯಿಗಳೊಂದಿಗೆ ಮುಂದುವರಿಯಲು ವೀಕ್ಷಕರೇ ತುಂಬ ಅನುಕೂಲಕರವಾಗಿದೆ. ಇನ್ನು ಶುಕ್ರವಾರ ಮತ್ತು ಗುರುವಾರ ಸ್ವಲ್ಪ ಆರ್ಥಿಕ ನಷ್ಟವನ್ನು ಅನುಭವಿಸುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಸಾಧ್ಯವಾದಷ್ಟು ಏನಾದರೂ ಕಳೆದುಕೊಳ್ಳುವ ಒಂದು ವ್ಯವಸ್ಥೆ ಇದೆ, ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮ್ಮ ಮನೆಯಲ್ಲಿ ಪ್ರಾರ್ಥನಾ ಸ್ಥಳದಲ್ಲಿ ಅಂದರೆ ದೇವರ ಜಗಲಿ ಹತ್ರ ಅಥವಾ ನಿಮ್ಮ ದೇವರ ಸ್ಥಾನವನ್ನು ನಿಮ್ಮ ಪ್ರೀತಿಯಾದ ವಾತ್ಸಲ್ಯದ ಜೀವನವೊಂದು ಅನುಭವಿಸುವ ಒಂದು ಮನೆಯ ಜಾಗ ಅಂದರೆ ದೇವರ ಮನೆ ಅಂತ ನಾವು ಕರಿತೀವಿ. ಅಲ್ಲಿ ಏನಾದರೂ ನಿಮಗೆ ಅನುಕೂಲವಿದ್ದರೆ ಅಲ್ಲಿ ಅರಿಶಿಣದಿಂದ ಮಾಡಿರ್ತಕ್ಕಂಥ ಸಣ್ಣ ಚಿಕ್ಕ ಉಂಡೆಯನ್ನು, ಅರಿಶಿಣ ಪುಡಿಯನ್ನು ಮಾಡಿರ್ತಕ್ಕಂಥ ಉಂಡೆಯನ್ನು ಇಟ್ಟು ಪೂಜಿಸಿದರೆ ವಾರಪೂರ್ತಿ ತುಂಬ ಅನುಕೂಲವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ವಾರಪೂರ್ತಿ ದುಮ್ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಶುಭವನ್ನುಂಟು ಮಾಡಲಿದೆ. ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ನಿಮ್ಮ ಹವ್ಯಾಸಗಳನ್ನು ಮುಂದುವರಿಸಲು ವಿಶೇಷವಾಗಿ ಶ್ರಮ ಪಡಬೇಕಾಗಬಹುದು. ಇಡೀ ವಾರ ನಿಮಗೆ ತುಂಬ ಶುಭವಾಗಿರುತ್ತದೆ. ಇನ್ನು ಮನೆಯಲ್ಲಿ ಸಾಕಷ್ಟು ಶಾಪಿಂಗ್ ಕೂಡ ಸಹ ಮನೆಯವರೊಂದಿಗೆ ನೀವು ಮಾಡುವವರಿದ್ದೀರಿ. ನಿಮ್ಮ ಕೌಶಲ್ಯಗಳನ್ನು ಎಲ್ಲರೊಂದಿಗೆ ಅಭಿವೃದ್ಧಿಪಡಿಸಿಕೊಳ್ಳಲು ತಾವು ವಿಶೇಷವಾಗಿ ಶ್ರಮಪಟ್ಟು ಪ್ರಯತ್ನಿಸಿದರೆ ತುಂಬ ಅನುಕೂಲಕರವಾಗಿರುತ್ತದೆ. ನಿಮ್ಮ ವೃತ್ತಿಯಲ್ಲಿ ವಿಶೇಷವಾಗಿ ಏನಾದರೂ ಬದಲಾವಣೆಗಳನ್ನು ಬೇಕಾದರೆ ಈ ವಾರ ಮಾಡಿಕೊಳ್ಳಲು ಅನುಕೂಲಕರವಾಗಿದೆ. ನೀವು ವಿಶೇಷವಾಗಿ ಎಲ್ಲರೊಂದಿಗೆ ಪರಿಗಣಿತರಾಗುವ ಒಂದು ವ್ಯಕ್ತಿ ನೀವಾಗಿರುತ್ತೀರಿ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು. ಇನ್ನು ಹಠಾತ್ ಆರ್ಥಿಕ ಲಾಭದಿಂದ ನೀವು ಸಂಪೂರ್ಣವಾಗಿ ಆನಂದವನ್ನು ಹೊಂದುವವರಿದ್ದೀರಿ. ಆದರೆ ವಾರಪೂರ್ತಿ ನೋಡುವುದಾದರೆ ಮಂಗಳವಾರದಿಂದ ವರೆಗಿನ ಶುಕ್ರವಾರದವರೆಗಿನ ಸಮಯವು ತುಂಬ ಅತ್ಯಂತ ಅನುಕೂಲಕರವಾಗಿರುವುದರಿಂದ ತಾವು ಒಳ್ಳೆಯ ರೀತಿಯಿಂದ ಪ್ರಯತ್ನಿಸಿದರೆ ತುಂಬ ಉತ್ತಮವಾಗಿರುತ್ತದೆ. ಇನ್ನು IT ಮಾಧ್ಯಮದಲ್ಲಿರುವವರು ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಬಹುದು. ಅನಾರೋಗ್ಯಕ್ಕೆ ಈಡಾಗುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ಕಡೆ ಸ್ವಲ್ಪ ಗಮನವಹಿಸುವುದು ಮರೆಯದಿರಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಸೀತಾ ಮತ್ತು ರಾಮ ಅಥವಾ ರಾಮ 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 ಅಂದು 3 ಸರ್ತಿ ಅಂದು ಬಂದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. 3 ಸರ್ತಿ ರಾಮ ಅನ್ನುವುದರಿಂದ 1000 ಸಲ ಅಂದಷ್ಟು ಪ್ರಯತ್ನ ನಿಮಗೆ ಶುಭವನ್ನು ತಂದುಕೊಡಲಿದೆ. ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಮಾಲೀಕರಿಗೆ ಆಗಲಿ, ಇದು ವ್ಯವಹಾರ ಮಾಡುವವರಿಗಾಗಲಿ, ಬ್ರೋಕರ್ಗಳಿಗಾಗಲಿ ವಿಶೇಷವಾಗಿ ಲಾಭ ಸಿಗುವ ಒಂದು ವಾರ ನಿಮ್ಮದಾಗಲಿದೆ. ಈ ವಾರ ಹಿಂದಿನ ಕಠಿಣ ಪರಿಶ್ರಮದ ಒಂದು ಸಮರ್ಪಣೆ ನಿಮಗೆ ವಿಶೇಷವಾಗಿ ಅತ್ಯುತ್ತಮವಾದ
ಡಬಲ್ ಪರಿಹಾರದೊಂದಿಗೆ ತಾವು ವಿಶೇಷವಾಗಿ ಪ್ರತಿಫಲವನ್ನು ಪಡೆಯುವವರಿದ್ದೀರಿ. ಇನ್ನು ವ್ಯವಹಾರದಲ್ಲಿ ಇರುವವರಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಈ ವಾರ ಉತ್ಸುಕವಾದಿಂದ ಪಡೆಯುವವರಿದ್ದೀರಿ. ನಿಮ್ಮ ವಾರ ಪೂರ್ತಿ ನಗುಮುಖದ ಒಂದು ಜೀವನ ಆನಂದವನ್ನು ತಂದುಕೊಡುತ್ತದೆ. ವಾರದ ಮಧ್ಯಭಾಗವು ತುಂಬ ಶುಭವಾಗಿರುತ್ತದೆ. ಈ ವಾರ ನೀವು ಬಹುಕಾಲದಿಂದ ಕನಸನ್ನು ಕಂಡಿರುವುದು ಈ ವಾರ ನನಸಾಗುವ ಸಾಧ್ಯತೆ ಇರುವುದರಿಂದ ನಗುಮುಖದಿಂದಿದ್ದರೆ ತುಂಬ ಉತ್ತಮ. ನಿಮ್ಮ ವಿಶೇಷವಾಗಿ ಪ್ರೀತಿ, ಪ್ರೇಮ, ವಾತ್ಸಲ್ಯದಲ್ಲಿರುವ ಕುಟುಂಬದವರು ಅನುಕೂಲತೆಯನ್ನು ಹೆಚ್ಚಿನ ರೀತಿಯಲ್ಲಿ ಹೊಂದುವವರಿದ್ದೀರಿ. ಮನೆಯಲ್ಲಿ ವಿನೋದವನ್ನು ಸಹ ಅನುಭವಿಸುವವರಿದ್ದೀರಿ. ನೀವು ನಿಮ್ಮ ಮನೋರಂಜನೆಯಲ್ಲಿ ತುಂಬ ಆಸಕ್ತಿಯಿಂದ ಹೊಂದುವವರಿದ್ದೀರಿ. ಅದರಲ್ಲಿ ತೊಡಗಿಕೊಳ್ಳುವವರು ಸಹ ತಾವಿದ್ದೀರಿ. ಇನ್ನು ವಾರದ ಕೊನೆಯಲ್ಲಿ ನಿಮ್ಮ ಕೆಲಸವು ಸ್ವಲ್ಪ ರಜಾ ತೆಗೆದುಕೊಂಡು ಆನಂದಿಸುವ ಒಂದು ವಾರ ನಿಮ್ಮದಿಂದ ಹೇಳಬಹುದು. ಅದರೊಂದಿಗೆ ಕುಟುಂಬದೊಂದಿಗೆ ಕಳೆಯಲು ಈ ವಾರ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಶ್ರಮ ಪಡುವವರು ತಾವಾಗಿದ್ದೀರಿ. ವಾರ ಪೂರ್ತಿ ಸಂಪೂರ್ಣ ಅನುಕೂಲಕರವಾಗಿದೆ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಂಡರೆ ತುಂಬ ಉತ್ತಮ. ಸ್ವಲ್ಪ ಕಷ್ಟಕರವನ್ನು ಸಹ ಅನುಭವಿಸಬೇಕಾಗಬಹುದು. ಆದ್ದರಿಂದ ತಾಳ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರದೊಂದಿಗೆ ಪ್ರಾರಂಭಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ, ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಕುಟುಂಬವು ಸಂಪೂರ್ಣ ಶಾಂತಿಯುತ. ನೀವು ನಿಮ್ಮ ನಿಗದಿತ ಗುರಿಗಳನ್ನು ವಿಶೇಷವಾಗಿ ಸುಲಭವಾಗಿ ಸಾಧಿಸುವ ವಾರ ನಿಮ್ಮದಂದೇ ಹೇಳಬಹುದು. ಭಾನುವಾರದಂದು ನೀವು ಪ್ರೀತಿ ಪಾತ್ರರನ್ನು ಭೇಟಿಯಾಗುವ ಒಂದು ವ್ಯವಸ್ಥೆ ಕೂಡಿ ಬರಲಿದೆ. ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತವೆ. ನಿಮ್ಮ ವ್ಯವಹಾರವನ್ನು ನೀವು ಪ್ರಚಾರ ಮಾಡುವ ಒಂದು ವ್ಯವಸ್ಥೆಯಲ್ಲಿ ತಲ್ಲೀನರಾಗಿರುತ್ತೀರಿ. ಅದು ಶುಭವನ್ನು ಸಹ ತಂದುಕೊಡುತ್ತದೆ. ಅಥವಾ ಮಾರಾಟ ಮಾಡುವ, ತೆಗೆದುಕೊಳ್ಳುವ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಲಾಭವನ್ನು ಸಹ ಗಳಿಸುವವರಿದ್ದೀರಿ. ಇನ್ನು ನಿಮ್ಮ ಎಲ್ಲ ಪ್ರಮುಖ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಈ ವಾರ ತುಂಬ ಅತ್ಯಂತ ಅನುಕೂಲಕರವಾಗಿದೆ. ನಿಮ್ಮ ನಾಯಕತ್ವದ ಕೌಶಲ್ಯ ಸಹ ಸಂಪೂರ್ಣ ಅನುಭವವನ್ನು ಸಹ ನೀವು ಬಳಸಿ ಲಾಭವನ್ನು ಸಹ ಪಡೆದುಕೊಳ್ಳುವವರಿದ್ದೀರಿ. ಇನ್ನು ನಿಮ್ಮ ಹೊಸ ಸೃಜನಶೀಲ ವಿಚಾರಗಳ ಮೇಲೆ ನೀವು ಒಳ್ಳೆಯ ವಿಚಾರದಿಂದ ವ್ಯಾಪಕವಾಗಿ ಕೆಲಸ ಮಾಡಿ ದ್ವಿಗುಣ ಲಾಭವನ್ನು ಸಹ ಗಳಿಸುವವರಿದ್ದೀರಿ. ನಿಮ್ಮ ಬಯಸಿದ ವರ್ಗಾವಣೆಯನ್ನು, ಏನಾದರೂ ವರ್ಗಾವಣೆ ಅಂದರೆ ಟ್ರಾನ್ಸ್ಫರ್ ತಗೊಳ್ತಾ ಇದ್ದರೆ ಟೀಚರ್ಸ್ ಆಗಲಿ ಅಥವಾ ಇನ್ನು ಯಾವುದೇ ಕೆಲಸದಲ್ಲಿರ್ತಕ್ಕಂಥವರು ಈ ವಾರ ಟ್ರಾನ್ಸ್ಫರ್ ತೆಗೆದುಕೊಳ್ಳಲು ತುಂಬ ಅನುಕೂಲಕರವಾಗಿದೆ. ನೀವು ವಿಚಾರವನ್ನು ನೋಡುವುದಾದರೆ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಈ ವಾರದಲ್ಲಿ ತೆಗೆದುಕೊಂಡರೆ ತುಂಬ ಉತ್ತಮ. ಇನ್ನು ನಿಮ್ಮ ನಡವಳಿಕೆಯನ್ನು ಮೃದುಗೊಳಿಸಿಕೊಂಡರೆ ತುಂಬ ಉತ್ತಮ. ಮಂಗಳವಾರ ಮತ್ತು ಬುಧವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆ ಹೆಜ್ಜೆ ಇಟ್ಟರೆ ತುಂಬ ಅನುಕೂಲ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ ಪಠಣೆ ಮಾಡಿ, ಸಾಧ್ಯವಾದಷ್ಟು ದಂಪತಿಗಳು ತುಪ್ಪದ ದೀಪವನ್ನು ಹಚ್ಚಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರದೊಂದಿಗೆ ಪ್ರಾರಂಭಿಸಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ ಮುಕ್ತಾಯದೊಂದಿಗೆ ಶ್ರೀರಾಮ ರಾಮ ರಾಮ ಎನ್ನುವ 3 ಸಾರಿ ಅನ್ನುವುದರಿಂದ 1000 ಸಲ ಪಠಣೆ ಮಾಡಿದಂತಾಗುವುದರಿಂದ ಹನುಮಾನ್ ನಿಮಗೆ ಶುಭವನ್ನುಂಟು ಮಾಡಲಿ ಎಂದು ಆಶಿಸುತ್ತಾ ಹೋಗಿ ಬನ್ನಿ. ಇದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ನೋಡುವುದಾದರೆ ನಿಮ್ಮ ಸಂಗಾತಿಯ ಸಲಹೆಯಿಂದ ನೀವು ವಿಶೇಷವಾಗಿ ಲಾಭವನ್ನು ಪಡೆಯುವವರಿದ್ದೀರಿ. ಉನ್ನತ ಅಧಿಕಾರಿಗಳೊಂದಿಗೆ ನಿಮ್ಮ ಸಾಮರ್ಥ್ಯ ವಿಶೇಷವಾಗಿ ಪರೀಕ್ಷೆಗೆ ಒಳಗಾಗುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ನಿಮ್ಮ ಆತ್ಮವಿಶ್ವಾಸವೂ ಸಹ ಹೆಚ್ಚಾಗುವುದಿದೆ. ವಿದೇಶದಲ್ಲಿ ವಾಸಿಸುವ ಸಂಬಂಧಿಕರು ನಿಮ್ಮ ಸ್ನೇಹಿತರೊಂದಿಗೆ ವಿಶೇಷವಾಗಿ ಎಲ್ಲ ರೀತಿಯಿಂದ ಸಹಕರಿಸುವವರಿದ್ದಾರೆ. ಅದರಿಂದ ಲಾಭವನ್ನು ಸಹ ತಾವು ಗಳಿಸುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ವ್ಯಾಪಾರದಲ್ಲಿ ವಿಶೇಷವಾಗಿ ಫಲಿತಾಂಶಗಳನ್ನು ಹೊಂದುತ್ತೀರಿ. ಇನ್ನು ವಿದ್ಯಾರ್ಥಿಗಳಾಗಿದ್ದರೆ ಏನಾದರೂ ಸಂಶೋಧನೆಯಲ್ಲಿ ತೊಡಗಿದ್ದರೆ ಸಂಪೂರ್ಣವಾಗಿ ಅದರಿಂದ ಯಶಸ್ಸನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ಆದರೆ ಪರೀಕ್ಷಾ ಫಲಿತಾಂಶಗಳನ್ನು ನಿಮ್ಮ ಪರವಾಗಿ ಬರುವ ಒಂದು ವ್ಯವಸ್ಥೆ ವಿದ್ಯಾರ್ಥಿಗಳ ಅನುಕೂಲಕರವಾಗಿದೆ. ಭಾನುವಾರದಿಂದ ಬುಧವಾರದವರೆಗಿನ ಅವಧಿ ತುಂಬ ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮ. ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ವಿಶೇಷವಾಗಿ ಜಾಗರೂಕತೆಯಿಂದಿದ್ದರೆ ತುಂಬ ಅನುಕೂಲ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅರಿಶಿಣವನ್ನು ನೀರಿನಲ್ಲಿ ಬೆರೆಸಿ ಸಾಧ್ಯವಾದಷ್ಟು ಸೂರ್ಯ ದೇವರಿಗೆ ಜಳಕದ ನಂತರ ಅಂದರೆ ಸ್ನಾನದ ನಂತರ ಅರ್ಘ್ಯವನ್ನು 3 ಚಮಚೆಯಿಂದ ಕೊಟ್ಟರೆ ಬಂದರೆ ಗಾಯತ್ರಿ ಮಂತ್ರವನ್ನು ಹೇಳಿ ಅರ್ಘ್ಯವನ್ನು ಕೊಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ
ನೀವು ನಿಮ್ಮ ಕೆಲಸದವನ್ನು ವಿಶೇಷವಾಗಿ ಪ್ರಯೋಗಗಳನ್ನು ಮಾಡುವವರಿದ್ದರೆ ಈ ವಾರ ಕೆಲಸದಲ್ಲಿ ವಿಶೇಷವಾದ ಪ್ರಯೋಗಗಳಿಗೆ ತುಂಬ ಎಲ್ಲರೂ ಸಹಕಾರ ಕೊಡುವವರಿದ್ದಾರೆ. ಅದರಿಂದ ಪ್ರಯತ್ನಿಸಿದ ಫಲಗಳು ಯಶಸ್ಸನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಿಶೇಷವಾಗಿ ಬೆಂಬಲವನ್ನು ಪಡೆಯುತ್ತೀರಿ. ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸುವಲ್ಲಿ ಈ ವಾರ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ನೀತಿ ಮತ್ತು ಮೌಲ್ಯಮಾಪನವು ಸಹ ಈ ವಾರ ಎಲ್ಲರೂ ಪ್ರಶಂಸೆಗೆ ಒಳಗಾಗುವಂತೆ ನಿಮ್ಮನ್ನು ಕಂಡುಕೊಳ್ಳುವವರಿದ್ದಾರೆ. ಇನ್ನು ಕೆಲಸದ ಸ್ಥಳದಲ್ಲಿ ವಿಶೇಷವಾಗಿ ಪ್ರಶಂಸೆಗೆ ಒಳಗಾಗಿ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಬದಿಗೊತ್ತಿ ಎಲ್ಲರೊಂದಿಗೆ ಸಂತೋಷದಿಂದಿರುವ ವಾರ ನಿಮ್ಮದಾಗಲಿದೆ. ನೀವು ಕಾನೂನು ವಿಷಯಗಳಲ್ಲಿ ವಿಶೇಷವಾಗಿ ಗೆಲುವು ಸಾಧಿಸುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ಇನ್ನು ಕುಟುಂಬದಲ್ಲಿ ಅನುಕೂಲಕರವಾದ ವಾತಾವರಣವನ್ನು ಸಂತೋಷದಿಂದ ತಾವು ಕಳೆಯುವವರಿದ್ದೀರಿ. ನೀವು ಅನುಕೊಂಡಕ್ಕಿಂತ ಹೆಚ್ಚಿನ ರೀತಿಯಿಂದ ದ್ವಿಗುಣ ಲಾಭವನ್ನು ಸಹ ಈ ವಾರ ಪಡೆಯುವವರಿದ್ದೀರಿ. ಚಿಲ್ಲರೆ ವ್ಯಾಪಾರಸ್ಥರು, ರೈತಾಪಿ ವರ್ಗದವರು, ಇನ್ನು ಕೆಂಪು ಒಂದು ಪದಾರ್ಥಗಳಿಗೆ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ರೈತಾಪಿ ವರ್ಗದವರು ಸಾಧ್ಯವಾದಷ್ಟು ಒಳ್ಳೆಯ ನಿರ್ಧಾರಗಳನ್ನು ಬೇಗನೆ ತೆಗೆದುಕೊಂಡರೆ ಹೆಚ್ಚಿನ ಲಾಭವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಮನೆಯಲ್ಲಿ ಸಂಪೂರ್ಣ ಶಾಂತಕರವಾದ ವಾತಾವರಣವನ್ನು ತಾವು ಕಾಣುತ್ತೀರಿ. ಗುರುವಾರ ಮತ್ತು ಶುಕ್ರವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳಿಗೆ ಮುಂದುವರಿಯಿರಿ ವೀಕ್ಷಕ ಮಹಾಶಯರೇ, ಶುಭವಾಗಲಿ. ಆದರೆ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸಾಧ್ಯವಾದಷ್ಟು ಹತ್ತಿರವಿರುವ ವಿಷ್ಣು ದೇವಾಲಯದಲ್ಲಿ ತುಳಸಿ ಎಲೆಗಳನ್ನಾಗಲಿ, ಅದು ಸಿಗದೇ ಇದ್ದರೆ ಹಳದಿ ಹೂವಿನ ಮಾಲೆಗಳನ್ನಾಗಲಿ, ಅದು ಸಿಗದೇ ಇದ್ದರೆ ಮನೆಯಲ್ಲಿರುವ ಒಣ ಕಡಲೆ ಅಂದರೆ ಚೆನ್ನ ಅಂತ ಕರೀತಾರೆ ಕೆಲವರು, ಆ ಚೆನ್ನ ದಾಲನ್ನು ತುಂಬಿದ ಕಡಲೆಯನ್ನು ನೀರಿನಲ್ಲಿ ನೆನೆ ಹಾಕಿ ಅದನ್ನು ಹಳದಿ ದಾರದಲ್ಲಿ ಪೋಣಿಸಿಕೊಂಡು 108 ಕಡಲೆಗಳನ್ನು ಹಾರವನ್ನು ನಾರಾಯಣನಿಗೆ ಪಾದಕ್ಕೆ ಅರ್ಪಿಸಿ ಬಂದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣನಿಗೆ ಶುಭವನ್ನುಂಟು ಮಾಡಲಿದೆ. ಸೊ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿಗಳ ಫಲಾಫಲ ಮತ್ತು ಲಗ್ನಗಳ ಫಲಾಫಲಗಳತ್ತ ವಿಚಾರ. ನಮ್ಮ ನಾಡಿನ ಸಮಸ್ತ ಶಟಸ್ಥಲ ಬ್ರಹ್ಮಿ ಗುರುಗಳ ಹಾಗೂ ಜಗದಾದಿ ಜಗದ್ಗುರುಗಳ ಆಶೀರ್ವಾದ ತಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ. ತಾವೆಲ್ಲರೂ ಸಂತೋಷ ಮತ್ತು ವಾತ್ಸಲ್ಯ ಮನೋಭಾವದಿಂದ ಜೀವನವನ್ನು ಅನುಭವಿಸುವ ಒಂದು ಮಾರ್ಗದರ್ಶನ ಭಗವಂತನ ದಯದಿಂದ ಸಿಗಲಿ. ಇನ್ನು ಆರಾಧ್ಯ ದೈವವಾದ ಬ್ರಹ್ಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರ ಕೃಪೆಯು ತಮ್ಮೆಲ್ಲರ ಕುಟುಂಬದ ಮೇಲೆ ಇರಲಿ ಎಂದು ಆಶಿಸುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿಯನ್ನು ತಿಳಿಸುತ್ತಾ, ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ. ಎಲ್ಲರಿಗೂ ನಮಸ್ಕಾರ.